ಇನ್ನು ಮಿನಿ ಸಮರದ ವಿಚಾರಕ್ಕೆ ಬರೋದಾದ್ರೆ ದಾವಣಗೆರೆ ದಕ್ಷಿಣದ ಟಿಕೆಟ್ ಪಡೆಯೋದಕ್ಕೆ ಲಾಬಿ ನಡೆಸಿಲ್ಲ ಅಂತ ಟಿವಿ9ಗೆ ಸಚಿವ ಜಮೀರ್ ಅಹಮದ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. 2023ರಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಮಾತು ಕೊಟ್ಟಿದ್ರು, ಅದೇ ನನ್ನ ಕೊನೆ ಚುನಾವಣೆ, ಮುಂದೆ ನಿಲ್ಲೋದಿಲ್ಲ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸ್ತೇನೆ ಅಂತ ಹೇಳಿದ್ರು. ನನಗೆ ಶಾಮನೂರು ಶಿವಶಂಕರಪ್ಪನವರು ಈ ಮಾತನ್ನ ಕೊಟ್ಟಿದ್ರು ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್. ಹುಬ್ಬಳ್ಳಿಲಾಡಿರುವಂತಹ ಮಾತಿದು. ದಾವಣಗೆರೆ ದಕ್ಷಿಣದಲ್ಲಿ ಹಾಗಿದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅಂತ ಹೇಳಿ ಈ ಹಿಂದೆ ಹೇಳಿಕೆ ಬಂದಿತ್ತ? ಜಮೀರ್ ಅಹಮದ್ ಅವರ ಈ ಹೇಳಿಕೆನಿದೆ. ಶಾಮನೂರು ಶಿವಶಂಕರಪ್ಪರು ನನಗೆ ಮಾತು ಕೊಟ್ಟಿದ್ರು, ಇದೇ ನನ್ನ ಕೊನೆ ಚುನಾವಣೆ, ಮುಂದೆ ನಿಲ್ಲೋದಿಲ್ಲ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸ್ತೀನಿ ಅಂತ ಹೇಳಿದ್ರು ಅಂತ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಮಾತನಾಡಿಸಿದ್ದಾರೆ ಜಮೀರ್ ಅವರನ್ನ. ಏನ್ ಹೇಳಿದ್ದಾರೆ ಜಮೀರ್, ಕೇಳೋಣ ಬನ್ನಿ. ನಮ್ಮ ಜೊತೆ ಮಾತನಾಡೋಕೆ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಅವರು ಜೊತೆ. ಜಮೀರ್ ಅಹಮದ್ ಖಾನ್ ಅವರೇ, ಮೊದಲನೇದಾಗಿ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಸಹಜವಾಗಿ ಟಿಕೆಟ್ಗೋಸ್ಕರ ನಿಮ್ಮ ಸಮುದಾಯಕ್ಕೋಸ್ಕರ ಒಂದು ಲಾಬಿ ಮಾಡಿದ್ರಿ. ಟಿಕೆಟ್ ಬೇರೆಯವ್ರಿಗೆ ಸಿಕ್ತು ಅಂದ್ರೆ ಶಾಮನೂರು ಕುಟುಂಬಕ್ಕೆ ಸಿಕ್ತು, ನೀವು ಸ್ವಲ್ಪ ಅಂತರ ಕಾಯ್ಕೊಂಡಿದ್ರಿ. ಈಗ ನೀವು ಬರ್ತಾ ಇದ್ದೀರಾ ಮತ್ತೆ ಚುನಾವಣಾ ಪ್ರಚಾರದಲ್ಲಿ. ಇಷ್ಟು ದಿನ ದೂರ ಇದ್ದಿದ್ದು ಯಾವ ಕಾರಣಕ್ಕೋಸ್ಕರ ಸರ್? ಸಿಟ್ಟಿಂದನ, ಬೇಜಾರಿಂದನ, ಯಾವ ಕಾರಣ? ಲಾಬಿ ಅಂತ ಇಲ್ಲ, ನಮ್ಮ ಸಮಾಜದವರು ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪ ಅವರು ಇರುವಾಗ 2023 ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಏರಿಯಾದಲ್ಲಿ ಪ್ರಚಾರಕ್ಕೆ ಹೋಗುವಾಗ ಅವರೆಲ್ಲ ಕಡೆ ಏನಂತ ಇದ್ರು, ಕೊನೆ ಚುನಾವಣೆ ಅದಾದಮೇಲೆ ನಾನು ಅಲ್ಪಸಂಖ್ಯಾತರು ಟಿಕೆಟ್ ಕೊಟ್ಟು ನಾನೇ ಗೆಲ್ಸ್ಕೊಂಡು ಬರ್ತೀನಿ ಅಂತ ಮಾತನ್ನು ಕೊಟ್ಟಿದ್ರು. ನಮ್ಮ ಸಮಾಜ ಬಂದು ನಂತ ಕೇಳಿದರು, ಸರ್ ಈ ಥರ ಅಜ್ಜ ಅವ್ರು ಮಾತು ಕೊಟ್ಟಿದ್ರು, ಅವರು ಈ ಮಧ್ಯದಲ್ಲಿಲ್ಲ ಅವರು, ಹಾಗಾಗಿ ನಮಗೆ ಅಲ್ಪಸಂಖ್ಯಾತರಿಗೆ ನೀವು ಟಿಕೆಟ್ ಕೊಡಿಸ್ಲೇಬೇಕಂತ ಕೇಳಿದರು. ನಾವು ಬೇಡಿಕೆಯನ್ನು ಇಟ್ಟಿದ್ವಿ. ನಾನು ಮುಂಚೆನೇ ಹೇಳಿದೆ, ಭಾಳ ಸತಿ ಹೇಳಿದ್ದೀನಿ ನಾನು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಕೇಳೋದಷ್ಟೇ ನಾವು. ಈಗ ಚಾಮರಾಜಪೇಟೆ ಕ್ಷೇತ್ರದ ನಾನು ಇವತ್ತು MLA ಆಗಿದ್ದೀನಿ, ನನಗೇ ಕೊಡ್ತಾರಂತ ಭರವಸೆನೂ ಇಲ್ಲ. ಕಾಂಗ್ರೆಸ್ ಪಕ್ಷ ಆ ಥರ ಪಕ್ಷ ಅದು. ಈಗ ನಂದೇ ಕ್ಷೇತ್ರ ಉದಾಹರಣೆ, ಈಗ ಚಾಮರಾಜಪೇಟೆ ನಾನು MLA ಆಗಿದ್ದೀನಿ, ನೆಕ್ಸ್ಟ್ 28ಕ್ಕೆ ನಾನು ಕೊಡ್ತಾರಂತ ಭರವಸೆ ಇಲ್ಲ ನನಗೆ. ಯಾರು ಬೇಕಾದ್ ಕೊಡ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ, ಹೈಕಮಾಂಡ್ ತೀರ್ಮಾನ. ಅಂದರೆ ಅವತ್ತಿಂದ ಒಂದು ಪದ್ಧತಿ ಬಂದಿತ್ತು, ಯಾರನ್ನ ಮನೆಯಲ್ಲಿ ಸತ್ತರೆ ಅವ್ರ ಕುಟುಂಬಕ್ಕೆ ಕೊಡಬೇಕಂತ ಪದ್ಧತಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ನಾನು 23ನೇ ತಾರೀಕು ಹೇಳಿದ್ದೀನಿ, ನಾನು ಚುನಾವಣೆ ನಾಮಿನೇಷನ್ಗೂ ನಾನು ಹೋಗಬೇಕಾಗಿತ್ತು. ಅಸೆಂಬ್ಲಿಯಲ್ಲಿ ಕ್ವಶನ್ ಇದ್ದಿದ್ದ ಕಾರಣಕ್ಕೆ ಹೋಗಲಿಲ್ಲ. ಅವತ್ತು ಮಾಧ್ಯಮಕ್ಕೆ ಮಾತಾಡಿದ್ದೀನಿ ನಾನು ಹೋಗಬೇಕಾಗಿತ್ತು, ಕ್ವಶನ್ ಇದ್ದಿದ್ದಕ್ಕೆ ನಾನು ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕೆ ನಮ್ಮ ಅಭ್ಯರ್ಥಿ ನಿಂತಿದ್ದಾರೆ ಸಮರ್ಥ ಅವರು, ಅವ್ರು ಗೆಲ್ತಾರೆ, ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಸರ್, ಇದ್ರ ಜೊತೆಗೆ ಈ SDPI ಸೇರಿದಂತೆ ಬೇರೆ ಬೇರೆ ನಾಯಕರು ಇನ್ನೇ ಪ್ರಚಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂಥ ಮಾತು ಅಂದರೆ, SDPI ಸೇರಿದಂತೆ ಬೇರೆ ಬೇರೆ ಮುಸ್ಲಿಂ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ, ಜಮೀರ್ ಅಹಮದ್ ಅವರಿಗೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಹೀಗಾಗಿ ಅವ್ರ ಬೆಂಬಲವೂ ಕೂಡ ನಮಗಿದೆ ಅಂತ ಹೇಳ್ತಿದ್ದಾರೆ. SDPIನೇ ಹೇಳ್ತಾ ಇದೆ, ಜಮೀರ್ ಅಹಮದ್ ಖಾನ್ಗೆ ಅಥವಾ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಕಾಂಗ್ರೆಸ್ಸಿಂದ, ಹೀಗಾಗಿ ಜಮೀರ್ ಅಹಮದ್ ಖಾನ್ ಬೆಂಬಲಿಗರಾಗಿದ್ದಾರೆ, ನಮ್ಗೆ ಓಟ್ ಆಗ್ತಾರೆ ಅಂತ ದಾವಣಗೆರೆ ಹೇಳ್ತಾರೆ. ನನ್ನ ಅಸಮಾಧಾನ ಇದ್ದೀನಿ ಅಂತ ಎಲ್ಲ ಮಾಧ್ಯಮದಲ್ಲಿ ಹೇಳಿದ್ದೀನಿ. ನಾನು ಇದುವರೆಗೂ ಕೇರಳದಲ್ಲೂ ಭಾಳ ಜನ ಮಾಧ್ಯಮದವ್ರು ಬಂದು ಕೇಳಿದ್ರು, ನೀವು ಪ್ರಚಾರಕ್ಕೆ ಹೋಗ್ತೀರಾ ದಾವಣಗೆರೆಗೆ ಅಂದರೆ. ಇಲ್ಲ, ನಾನು ವೇಣುಗೋಪಾಲ್ ಟಾಸ್ಕ್ ಕೊಟ್ಟವ್ರೆ, ಜವಾಬ್ದಾರಿ ಕೊಟ್ಟರು ನನಗೆ. ನಾನು 5ನೇ ತಾರೀಕು ಹೋಗ್ಬೇಕಂತಾನೆ ಅವತ್ತಿಂದ ಹೇಳ್ಕೊಂಡು ಬರ್ತಾಯಿದ್ದೀನಿ. ಅಲ್ಲಿ ನನಗೆ 26ನೇ ತಾರೀಕಿಂದ ಇವತ್ತವರೆಗೂ ಅಂದರೆ 10 ದಿನದಿಂದ ನಾನು ಪ್ರಚಾರ ಮಾಡ್ತಾಯಿದ್ದೀನಿ. ನನ್ನ ಅನಿಸಿಕೆ ಕನಿಷ್ಠ ಒಂದು 9 ಡಿಸ್ಟಿಕ್ ಮೇಲೆ ನಾನು ಮಾಡಿದ್ದೀನಿ. ಆ್ಯಕ್ಚುಲಿ ಇನ್ನೂ 3 ದಿನ ಮಾಡಬೇಕಾಗಿತ್ತು ನಾನು. ಇಲ್ಲಿ ಮನೆ ಮುಖ್ಯಮಂತ್ರಿಗಳು ಜಮೀರ್ ಅವರು 5ನೇ ತಾರೀಕು ಬರ್ತಾರಂತ ಘೋಷಣೆ ಮಾಡಿದ್ಮೇಲೆ ನಾನು ವೇಣುಗೋಪಾಲ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಸರ್ ಮನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ಟಿದ್ದಾರೆ, ನಾನು ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೋಗಲೇಬೇಕಾಗ್ತದೆ ಅಂತ ಕೇಳ್ಬಿಟ್ಟು ಬಂದಿರೋದು. ನಾನು ಮುಖ್ಯಮಂತ್ರಿಗಳು ನಿನ್ನೆ ಏನು ಹೇಳಿದ್ರು ಸರ್? ಕರೆ ಮಾಡಿದ್ರೆ, ಫೋನ್ ಮಾಡಿದ್ರೆ, ಏನಂತ ಹೇಳಿ? ಇಲ್ಲ, ಮಾತಾಡಿದ್ರು, ಇಲ್ಲ ಬರ್ತಾ ಇದ್ದೀನಿ ಸರ್, ನನಗೆ ಫ್ಲೈಟ್ ಇಲ್ಲ, ಏನು ಮಾಡೋದು, ಇಲ್ಲ ನಾನೇ ಸ್ಪೆಷಲ್ ಫ್ಲೈಟ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಫ್ಲೈಟ್ ಕಳಿಸಿದ್ರು ಮನೆ ಮುಖ್ಯಮಂತ್ರಿಗಳು. ಆ ಫ್ಲೈಟಲ್ಲಿ ನಾನು ಬಂದಿದ್ದೀನಿ ಇವತ್ತು. ಕ್ಯಾಮರಾ ಪರ್ಸನ್ ನರೇಶ್ ಜೊತೆ ಪ್ರಮೋದ್, ಟಿವಿ9 ಹುಬ್ಬಳ್ಳಿ. ಎಸ್, ಇದು ಜಮೀರ್ ಅವರ ಎಕ್ಸ್ಕ್ಲೂಸಿವ್ ಆದಂತಹ ಹೇಳಿಕೆ. ನನ್ನ ಸಮಾಜ ಬಂದು ನನ್ನ ಬಳಿ ಟಿಕೆಟ್ ಕೇಳಿದ್ರು, ಅಜ್ಜ ಅವರು ಮಾತು ಕೊಟ್ಟಿದ್ರಲ್ಲ ಈಡೇರಿಸಿ ಅಂದಿದ್ರು. ಅಂದ್ರೆ ಶಾಮನೂರು ಶಿವಶಂಕರಪ್ಪನವರು ಮಾತು ಕೊಟ್ಟಿದ್ರಲ್ಲ ಈಡೇರಿಸಿ ಅಂತ ಹೇಳಿದ್ರು. ಹೀಗಂತ ಸಚಿವ ಜಮೀರ್ ಎಕ್ಸ್ಕ್ಲೂಸಿವ್ ಆಗಿ ಟಿವಿ9 ಜೊತೆ ಮಾತನಾಡ್ತಾ ಹೇಳಿಕೆ ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು, ಇದೇ ನನ್ನ ಕೊನೆಯ ಚುನಾವಣೆ, ಮುಂದಿನ ಸಲ ಅಲ್ಪಸಂಖ್ಯಾತ ಸಮುದಾಯದವರನ್ನೇ ನಿಲ್ಲಿಸಿ ಗೆಲ್ಲಿಸ್ತೀನಿ ಅನ್ನುವಂತಹ ಮಾತುಗಳನ್ನಾಡಿದ್ದು. ಹಾಗಾಗಿ ನನ್ನ ಬಳಿ ಬಂದು ಸಮಾಜದವರು ಕೇಳಿದ್ದಾರೆ, ನನಗೆ ಅಸಮಾಧಾನ ಇದೆ ಅಂತ ನಾನು ಎಲ್ಲೂ ಹೇಳಿಲ್ಲ, ನಮ್ಮದು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ನ ನಿರ್ಧಾರಕ್ಕೆಲ್ಲ ಬದ್ಧ ಅಂತ ಮಾತನಾಡಿದ್ದಾರೆ ಸಚಿವ ಜಮೀರ್. ಪ್ರಚಾರಕ್ಕೆ ಬಂದಿರಲಿಲ್ಲ, ಈಗ ಬರ್ತಿದ್ದಾರೆ. ಹಾಗಿದ್ರೆ ಅಸಮಾಧಾನ ಇನ್ನೂ ಇದೆಯಾ ಅನ್ನುವಂಥ ಪ್ರಶ್ನೆ ಇತ್ತು. ಎಲ್ಲವನ್ನ ಶಮನಗೊಳಿಸಲಾಯ್ತಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಮಧ್ಯೆ
ಜಮೀರ್ ಅವರ ಈ ಹೇಳಿಕೆ ಏನಿದೆ ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ, ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಸಚಿವ ಜಮೀರ್ ಎಲ್ಲಿ ಪ್ರಚಾರಕ್ಕೆ ಬರ್ತಿಲ್ವಾ, ಮುನಿಸ್ಕೊಂಡಿದ್ದಾರಾ, ಇಂಥ ಪ್ರಶ್ನೆಗಳಿದ್ವು. ಸಿಎಂ ಸಮಾಧಾನ ಮಾಡಿದ್ರು, ಈಗ ಪ್ರಚಾರಕ್ಕೆ ಬರ್ತಿದ್ದಾರೆ ಅನ್ನುವಂಥ ಮಾತಿತ್ತು. ಆದ್ರೆ ಇಂಥ ಸಂದರ್ಭದಲ್ಲಿ ಜಮೀರ್ ಅವರ ಈ ಹೇಳಿಕೆ ಏನಿದೆ, ಅಜ್ಜ ಅವ್ರು ಮಾತು ಕೊಟ್ಟಿದ್ರು, ಶಾಮನೂರು ಶಿವಶಂಕರ್ ಅವರು ಮಾತು ಕೊಟ್ಟಿದ್ದು ಅನ್ನೋದು, ಈ ಹೇಳಿಕೆ ಎಲ್ಲೋ ಒಂದು ಕಡೆ ಮನದಾಳದಲ್ಲಿ ಇನ್ನೂ ಆ ಅಸಮಾಧಾನ, ನೋವು ಇದೆ ಅನ್ನೋದನ್ನ ಬಹಿರಂಗಪಡಿಸ್ತಾ ಇರುವಂತ ಪ್ರಯತ್ನನ? ಖಂಡಿತವಾಗ್ಲೂ. ಆದರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಒಂದು ಹಂತಕ್ಕೆ ಸ್ಟೇಜ್ ಮ್ಯಾನೇಜ್ಮೆಂಟ್ ಮಾಡಲಾಗ್ತಾ ಇದೆ ಪ್ರತಿಭಾ. ಯಾಕೆಂದರೆ ಬಹುಶಃ ಇನ್ನು 2 ದಿನ ಇದೆ, ಇವತ್ತು ಮತ್ತು ನಾಳೆ 2 ದಿನ ಮಾತ್ರ ಪ್ರಚಾರ ಸಿಕ್ಕತ್ತೆ. ಬಹುಶಃ 7ನೇ ತಾರೀಕು ನಂತರ ಎಷ್ಟು ಮಟ್ಟಿಗೆ ಅವ್ರು ಪ್ರಚಾರ ಮಾಡ್ಬೋದು ಗೊತ್ತಿಲ್ಲ. ಈ 2 ದಿನಗಳ ಪ್ರಚಾರವನ್ನು ನೋಡ್ತಾ ಇದ್ರೆ ನಾಳೆ ಬಾಗಲಕೋಟೆಗೆ ಹೋಗ್ತಾರೆ ಅಂತ ಹೇಳಲಾಗ್ತದೆ, ಅಥವಾ ಇವತ್ತು ಮುಗಿಸಿ ಬಾಗಲಕೋಟೆಗೆ ಹೋಗ್ತಾರಾ. 1-2 ದಿನದ ಪ್ರಚಾರ ಏನಿದೆ ಅದು ಕೇವಲ ಸ್ಟೇಜ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಬರಲಿಲ್ಲ ಅಂದರೆ ಸಹಜವಾಗಿ ಒಂದು ಸಮುದಾಯವಾರು ಒಂದು ಬೇರೆ ರೀತಿಯಂಥ ಮೆಸೇಜಿಂಗ್ ಪಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಸೋತೇ ಬಿಡ್ತಾರೆ ಅಂತ ಹೇಳೋಕ್ಕಾಗದೇ ಇದ್ರೂ ಕೂಡ ಒಂದು ದೊಡ್ಡ ಮಟ್ಟದ ಡ್ಯಾಮೇಜ್, ಜೊತೆಗೆ ತತ್ಕ್ಷಣದ ಡ್ಯಾಮೇಜ್ ಅಲ್ಲದೆ ದೂರಗಾಮಿ ಪರಿಣಾಮ ಕೂಡ ಬೀರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಜಮೀರ್ ಅಹಮದ್ ಅವರನ್ನು ಕರೆಸಿ ನಿನ್ನೆ ಒಂದು ವಿಶೇಷವಾದಂಥ ಮೀಟಿಂಗ್ ಕೂಡ ಆಯಿತು ಬಾಗಲಕೋಟೆಯಲ್ಲಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು, MC ವೇಣುಗೋಪಾಲ್ ಹಾಗೂ ಸಚಿವ ಮಹದೇವಪ್ಪನವರು ಒಂದು ಮೀಟಿಂಗನ್ನು ಮಾಡಿದಂಥ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಮತಗಳನ್ನು ಒಕ್ಕಟ್ಟಾಗಿರುವ ಜೊತೆಗೆ ಅಹಿಂದ ಮತಗಳನ್ನು ಕೂಡ ಕ್ರೋಢೀಕರಣ ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಚರ್ಚೆ ಆಯಿತು. ಹೀಗಾಗಿ ಜಮೀರ್ ಬರದೇ ಇರುವಂಥದ್ದು ಬ್ಯಾಡ್ ಮೆಸೇಜಿಂಗ್ ಆಗುತ್ತೆ, ಸರಿಯಾದಂಥ ಮೆಸೇಜ್ ಪಾಸ್ ಆಗಲ್ಲ. ಈ ಕಾರಣಕ್ಕೋಸ್ಕರ ಅವರೆಲ್ಲರನ್ನೂ ಕೂಡ ಕರೆಸಿ ಒಂದು ಪ್ರಮುಖವಾದಂಥ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಅವರನ್ನು ಪ್ರಮುಖವಾಗಿ ಜಮೀರ್ ಅವರನ್ನ ಪ್ರಚಾರಕ್ಕೆ ಕರೆಸಿ ಈ ಮೂಲಕ ಒಂದು ಮೆಸೇಜನ್ನು ಪಾಸ್ ಮಾಡಬೇಕು ಅಂತ ನಿರ್ಧಾರ ಆಗಿತ್ತು. ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಮೀರ್ ಅವರಿಗೆ ಫೋನ್ ಮಾಡಿ ಪ್ರಚಾರಕ್ಕೆ ಬರಬೇಕು ಅಂತ ಸೂಚನೆ ಕೊಡ್ತಾರೆ. ಆಗ ಫ್ಲೈಟ್ ಲಭ್ಯತೆ ಇರಲ್ಲ, ಅಂದರೆ ಕೇರಳದಿಂದ ನೇರವಾಗಿ ಹುಬ್ಬಳ್ಳಿಗೆ ಬರೋದಕ್ಕೆ ಯಾವುದೇ ರೀತಿಯಂಥ ಫ್ಲೈಟ್ ಲಭ್ಯತೆ ಇರಲ್ಲ. ಬದಲಾಗಿ ವಿಶೇಷವಾದಂಥ ವಿಮಾನವನ್ನು ಮಾಡಿ ಅದರ ವಿಶೇಷ ವಿಮಾನದ ಮೂಲಕ ಈಗ ಹುಬ್ಬಳ್ಳಿಗೆ ಕರೆತರಲಾಗಿದೆ. ಅದಾದ ಬಳಿಕ ಈಗ 2 ಕ್ಷೇತ್ರಕ್ಕೆ ಪ್ರಚಾರವನ್ನು ಮಾಡ್ತಾರೆ. ಈ ಮೂಲಕ ಸದ್ಯಕ್ಕೆ ಈ ಏನು ಅಸಮಾಧಾನ ಇದೆ, ಅಸಮಾಧಾನಕ್ಕೆ ಸದ್ಯಕ್ಕೆ ಮಧ್ಯ ಇರುವಂಥ ಒಂದು ತಂತ್ರವನ್ನು ಕಾಂಗ್ರೆಸ್ ಮಾಡಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವು ತೆಗೆದುಕೊಳ್ಳುತ್ತೆ, ಏನಾಗುತ್ತೆ ನೋಡಬೇಕಾಗತ್ತೆ. ಥ್ಯಾಂಕ್ ಯು ಪ್ರಮೋದ್.